ಇನ್ನೀನು ಬೇಡವ್ರು ಕರ್ಕೊಂಡು ಬರುವುದೇ ಬೇಡ ನಿಮ್ಮವರು ಅಂತ ಹೇಳಿ. ಹೇಗೆ ಇವ್ರ ಮಗಳ ಮದುವೆ ಆದ್ಮೇಲೆ ಇವ್ರು ನಿಮ್ಮವರೇ ಮತ್ತೆ ಹೇಳಿ. ಎಂತ ನೀ ಹೆದರ್ಸುದಾರಿಗೆ ನೀನ ಹೆದರ್ಸುದಾರಿಗೆ ಅಂದ್ರೆ ನಿನಗೆ ಸಣ್ಣ ಮಾತಾಡ ಮೋಳ್ಳ. ಓಹೋ ನಾನೇ ಮಳ್ಳ. ಅದು ನಿಂಗೆ ಕಿವಿ ಕೇಳ್ತದೆ, ಜೋರಾಗಿ ಹೇಳೋದು ಬೇಡ. ಸರಿಯಾಗಿದ್ರೆ ಎನ್ನುವ ವಿಧಿ ಏನು ಎಷ್ಟು ಅಂತ ಇವಳಿ ತೋರಿಸಬೇಕು, ಮೇಲಿರುವ ವಿಧಿ ಅಲ್ಲ. ಜನ ಏನೋ ನನ್ನ ಸಭೆ, ನನ್ನ ಜನ ನನ್ನ ಎದುರು ನಿಂತುಕೊಂಡು ತಂದೆಗಿಂತ ಗಂಟದೇ ಹೆಚ್ಚು. ಎಷ್ಟು ಸೊಕ್ಕ, ಎಷ್ಟು ಸೊಕ್ಕ, ತಲೆ ಸರಿ ಉಂಟ. ನನ್ನ ರಕ್ತವನ್ನೇ ಅನ್ನದಂತೆ ಸುರಿಸಿದವ, ಹರಿಸಿದವ, ಬೆಳೆಸಿದವ. ನಾನು ಏನೂ ಅಲ್ಲ ಅಂತ ಹೇಳುವುದು ಅಂದ್ರೆ ಏನು? ಬಿಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ಇವತ್ತು ಉಳಿಗೆ ತಕೊಳ್ಳೇ ಇಲ್ವಾ? ಉಳಿಗೆ ತಕೊಳ್ಳೇ ಇಲ್ವಾ? ಗುಳಿಗೆ ತಕೊಳ್ಳಿಕ್ ನನಗೆಂತ ಹುಚ್ಚ? ರಕ್ತದ ಒತ್ತಡ ಹೆಚ್ಚಾಗ್ತಾ ಉಂಟಲ್ಲ, ಉಳಿಗೆ ತಕೊಳ್ಳೇ ಇಲ್ವಾ ಕೇಳಿದೆ. ರಕ್ತದ ಒತ್ತಡ ಹೆಚ್ಚಾದದ್ದು ಹೌದು. ಮತ್ತೆ ನನ್ನಂತೆ ಬಾ ಅಂತ ಹೇಳಿ ಕರ್ಕೊಂಡು ಯಾರು ಸುದ್ದಿ ಹೇಳ್ತಿದ್ರೆ ನಂಗೆ ಅರ್ಥ ಆಗಿಲ್ಲ ಒಡೆಯ. ಪುಣ್ಯಾತ್ಮದ ನಿನ್ನ ಸುದ್ದಿ ಅಲ್ವೋ? ನನಗೆ ಹೇಳಿದ್ದಲ್ವಾ? ಅಲ್ಲ. ಮತ್ತೆ ಎಂತ ಪ್ರಕರಣ? ನೀನು ಬರುವ ಸ್ವಲ್ಪ ಹೊತ್ತಿನ ಮುಂಚೆ ಇಲ್ಲಿ ನಡೆದ ಸಭೆ. ಸಭೆಯಲ್ಲಿ ಹೆಮ್ಮಕ್ಕಳನ್ನ ಕರೆದೆ ನಾನು. ನನ್ನದೇ ಸಭೆ ಇಷ್ಟು ಜನ ಸೇರಿದ್ದಾರೆ. ಹೌದಪ್ಪ. ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೇನೆ ನನ್ನ ಹೆಮ್ಮಕ್ಕಳನ್ನ. ಆ ಹೆಮ್ಮಕ್ಕಳ ಬಾಯಿಂದ ನನ್ನ ಕುರಿತಾಗಿ ಏನು ಬರ್ತದೆ ಎನ್ನುವಂತ ಕುತೂಹಲ ಹೆಚ್ಚಾಗಿ ಒಂದು ಹೆಣ್ಣಿನ ಬದುಕಿನ ಸಾರ್ಥಕತೆಗೆ ಗಂಡ ಹೆಚ್ಚೋ ತಂದೆ ಹೆಚ್ಚೋ ಪ್ರಶ್ನೆ ಕೇಳಿದೆ. ಸರಿ, ತಂದೆ ಹೆಚ್ಚಲ್ವೇನೋ? ಏನು ಹೇಳಿದ್ರು ಅವರು? ಈರುವರು ತಂದೆ ಹೆಚ್ಚು ಅಂತ ಹೇಳಿದ್ರು, ಇಬ್ಬರು ಅಪ್ಪ ಹೆಚ್ಚು ಅಂತ ಹೇಳಿದ್ರು, ಹೆಚ್ಚು ಅಂತ ಹೇಳಿದ್ರು. ಆಮೇಲೆ ಇವಳು ಮಾತ್ರ ಗಂಡ ಹೆಚ್ಚು ಅಂತ ಹೇಳ್ತಾಳೆ ಅಂತ ಆದ್ರೆ ಯಾರು? ಗುಣಮ್ಮನ? ಹೌದು, ಸರಿ ಹೇಳಿದ್ರು ಅವರು. ಹಾಗಲ್ಲ ಹಾಗಲ್ಲ ಹಾಗಲ್ಲ, ಅವ್ರು ಸರಿ ಹೇಳಿದ್ರ ಅನ್ನೋದಕ್ಕಿಂತಲೂ ನಾ ಅವ್ರು ಸರಿ ಹೇಳಿದ್ರು ಅಂತ ಹೇಳಿದ್ದಲ್ಲ, ನನ್ನ ಹೆಂಡತಿ ಹೇಳಿದ್ದು ಇದನ್ನ ಅಂತ. ಅಂದ್ರೆ ನಾ ಅವಳ ಹತ್ರ ಕೇಳಿದೆ, ನಿಮ್ಮ ಅಪ್ಪ ಹೆಚ್ಚ ನಾನು ಹೆಚ್ಚ ಕೇಳಿದೆ. ನಂಗೆ ನೀವೇ ಹೆಚ್ಚು ಅಂದಪ್ಪ. ಆ ಲೆಕ್ಕದಲ್ಲಿ ಹೇಳದೆ ಬಿಟ್ರೆ ಗುಣಮ್ ಹೇಳದಕ್ಕೆ ನಾ ಹೇಳಿದ್ದಲ್ಲ. ನಿನ್ನ ಹೆಂಡತಿ ಸುಮ್ಮನೆ ಬಿಡ್ಲಿಕ್ಕಿಲ್ಲ, ಏನು ಬೇಕಿದ್ರು ಮಾಡು. ಇದು ನೀವೇ ಹೆಚ್ಚೆ, ನೀವೇ ಇದು ಯಾವ ಕಾರಣಕ್ಕೂ ನೀವಿರುವಾಗ ನೀವು ಹೆಚ್ಚಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ನೀವೊಬ್ರು ಹೆಚ್ಚೆ, ನೀವೊಬ್ರು ಹೆಚ್ಚೆ. ನೀವು ಅಪ್ಪನಾಗಿ ನೀವೊಬ್ರು ಹೆಚ್ಚು ಅಂದ್ರೆ ನಾ ಇರುವುದೇ ಹೆಚ್ಚು ಅಂತ ಅಲ್ಲಪ್ಪ, ಅಪ್ಪನಾಗಿ ನೀವು ಹೆಚ್ಚೆ. ಆದ್ರೆ ಅವಳಿಗೆ ಗೊತ್ತಿಲ್ವಲ್ಲ ನೀವೊಬ್ರು ಹೆಚ್ಚೆ. ಅದೆಂತದ್ದು ಅಲ್ಲ, ಹೆಚ್ಚೆ ನಾನು ಒಬ್ಬ ಹೆಚ್ಚೆ. ಹೌದೌದು. ಯಾಕೆ? ಯಾಕೆ? ನಾನು ಮಾನ್ಯಾಧಿಪತಿ. ಮತ್ತೆ ನನ್ನ ಯೋಗ್ಯತೆಯನ್ನು ಅರಿಯದೆ ಅವಳಷ್ಟು ಮಾಡ್ತಾಳೆ ಅಂತ ಆದ್ರೆ ಅವಳಿಗೆ ಒಂದು ತಕ್ಕ ಮದ್ದು ಅರಿಬೇಕು. ಅವಳಿಗೆ ಅರೆದ ಮದ್ದು ಪ್ರಪಂಚಕ್ಕೆ ಪಾಠವಾಗಬೇಕು. ಇರುವ ತಂದೆಯರೆಲ್ಲ ಭವಿಷ್ಯದಲ್ಲಿ ನನ್ನನ್ನ ಹೆಮ್ಮೆಯಿಂದ ಕಾಣಬೇಕು. ಅಂದ್ರೆ ಇನ್ನು ಮುಂದೆ ಮದ್ದರುವುದೇ ಕೆಲಸ. ಹೌದು, ಎಲ್ಲರಿಗೂ ಅಲ್ಲ, ಮನೆಯ ಮಗಳಿಗೆ ಯೋಚನೆ ಮಾಡಿದ್ದೇನೆ. ಈ ಕ್ಷಣ ನೀ ಹೋಗು. ಎಲ್ಲಿಗೆ? ನಾಡನ್ನ ತಿರುಗೋದು. ಯಾಕೆ ಅಂತ ಬೇಡುವ? ಒಬ್ಬ ಭಿಕ್ಷುಕನನ್ನ ಹಿಡಿದು ಭಿಕ್ಷುಕರ ಹೇಗಿರ್ಬೇಕು ಅಮ್ಮ? ಹೇಗೆ? ಕೈಕಾಲು ಸರಿ ಇರ್ಲಿಕ್ಕಿಲ್ಲ, ತಲೆ ಸರಿ ಇರ್ಲಿಕ್ಕಿಲ್ಲ, ಗಬ್ಬು ವಾಸನೆ ಬರಬೇಕು. ನೋಡಿದ್ರೆ ಹೇಸಿಗೆ ಹುಟ್ಟುವಂತ ಶಟನನ್ನ ಕರೆದು ಒಡೆಯ. ಭಿಕ್ಷುಕರ ನಮ್ಮೂರಲ್ಲಿ ಎಲ್ಲಿ ಹುಡುಕುದು ಒಡೆಯ? ನೀವಿರುವಾಗ ನಮ್ಮೂರಲ್ಲಿ ಭಿಕ್ಷುಕರು ಇರ್ತಾರ? ಭಿಕ್ಷುಕರ ಇಲ್ವಾ? ನೀವಿರ್ಬೇಕಾದ್ರೆ ಎಂತಾಯ್ತು ನಿಮಗೆ? ಮಂಡ ಬಡೆದೇನು ಜಾಗ್ರತೆ. ಯಾಕೆ? ನೀವಿರುವಾಗ ನಾಡಿನಲ್ಲಿ ಬೇರೆ ಭಿಕ್ಷುಕರು ಇರುವುದಕ್ಕೆ ಸಾಧ್ಯ ಉಂಟಾ? ನಾನೇ ದೊಡ್ಡ ಬೇಡುವವನ? ಅಲ್ಲ, ನಿಮ್ಮ ಆಳ್ವಿಕೆ ಅಂದ್ರೆ ಏನು? ನಿಮ್ಮ ಆಳ್ವಿಕೆಯಲ್ಲಿ ಭಿಕ್ಷುಕರು ಇರ್ತಾರೆ. ಭಿಕ್ಷುಕರು ಇರ್ತಾರೆ ಅಂತಾದ್ರೆ ಭಿಕ್ಷುಕರು ನಿಮಗೂ ಏನು ವ್ಯತ್ಯಾಸ ಆಯ್ತು?
ಸರಿ ಮಾತಾಡು. ಆಗಲ್ಲ 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 ಆಗಲ್ಲ. ನಿಮ್ಮ ಭಿಕ್ಷುಕರು ಇರ್ತಾರೆ ಅಂತ ಆದ್ರೆ ನಿಮ್ಮ ಯೋಗ್ಯತೆ ಏನಾಯ್ತು ಅಂತ. ನನ್ನ ಯೋಗ್ಯತೆ ಏನಾಯ್ತು? ಯಾವ ಆಡಳಿತವನ್ನು ನಾನು ಹೇಗೆ ನಡೆಸ್ತಾ ಇದ್ದೇನೆ ಅನ್ನೋ ಪ್ರಶ್ನೆ ಬರುವುದಿಲ್ಲ. ಮತ್ತೆ ಆದ್ರೆ ಒಂದು ನನಗೆ ಬೇಕೇ ಬೇಕು. ನಮ್ಮೂರಲ್ಲಿಲ್ಲ ಅಂತ ಆದ್ರೆ ಮತ್ತೊಂದು ಊರಿಗೆ ಹೋಗು. ಯಾವ ಊರಲ್ಲೇ ಇರಲಿ. ಅಲ್ಲೂ ಇಲ್ಲ ಅಂತ ಆದ್ರೆ ಮಗದೊಂದು ಊರಿಗೆ ಹೋಗು. ಒಟ್ಟಾರೆಯಾಗಿ ನಾನು ಹೇಳಿದ ಲಕ್ಷಣವುಳ್ಳ ಶಟನನ್ನ ಕರೆದುತ್ತ ಖರ್ಚಿಗೆ ಎಷ್ಟು ಬೇಕು ಕೇಳಿ. ಅದೇ ಸಮಸ್ಯೆ ಹೇಳಲಿಕ್ಕೆ ಹೊರಟದ್ದು ನಾನು. ಈಗ ನಮ್ಮೂರಲ್ಲಂತೂ ಇಲ್ಲ, ಬೇರೆ ಊರಿಗೆ ಹೋಗ್ಬೇಕು. ಅಂತವ್ನೇ ಆಗ್ಬೇಕಂದ್ರೆ ಹುಡುಕ್ಬೇಕು, ಅಂತವ್ರು ಸಿಗಬೇಕು. ಖರ್ಚಿಗೆ ಬಹಳ ಆಗ್ಬೋದು. ಯಾಕಂದ್ರೆ ವಿಚಾರ ಮಾಡಿ, ಬೇಡೋರು ಇದ್ದಲ್ಲಿ ಹೋಗುವಾಗ ನಾವು ಅವ್ರು ಬೇಡ್ತಾರೆ, ನಾವೇನಾದ್ರೂ ಕೊಡ್ಲೇಬೇಕು. ಕೊಡ್ಲಿಕ್ಕೆ ನಮ್ಮ ಹತ್ರ ಇರಬೇಕು. ನೀವು ಕೊಟ್ಟರೆ ಮಾತ್ರ ನನ್ನ ಹತ್ರ ಇರುವುದು. ನೀವು ಕೊಡದೇ ಇದ್ರೆ ನಾವು ಅವ್ರಿಗೆ ಅಂತ ಕೊಡುವುದು. ಇಲ್ಲಿ ಸರಿ ಉಂಟು ಹೇಳಿದ್ದು. ಮತ್ತೆ ಇಲ್ಲ ಅಂತ ಹೇಳುತ್ತೆ. ಎಲ್ಲಿ ಬಂದು ಕೇಳಿದ್ರೆ ನೀವು ಕಳಿಸಿ ಕೊಟ್ಟರು ಹೇಳುತ್ತೆ. ಅವಾಗ ಅವ್ರು ಬೇಡ್ತಾರೆ ಸಂತೋಷ ಆಗಿ. ಏನು ಇಲ್ಲ ಮರ ಅಂತ ಹೇಳಿದ್ರೆ ಮರ್ಯಾದೆ ಪ್ರಶ್ನೆ. ಅವ್ರು ಹೇಳುವುದೇನು ಅಂತ ಮರ ನೀನು ಬೇಡೋರ್ ಕಡೆಗೆ ಮಾಡ್ತಿಲ್ಲ ಮರ, ನೀನು ಹಾಕೊಂಡ್ರೆ ಯಾರು ಅವರು ಬೇಡೋವ್ರೆ ಕೇಳಿದ್ರೆ. ಅಲ್ಲ ಅದು ಹಾಗೆ ಹೇಳಿದ್ರು ತೊಂದರೆ ಇಲ್ಲ. ನನಗೂ ನಿನಗೂ ಮತ್ತೆಂತ ವ್ಯತ್ಯಾಸ? ನೀನು ನಮ್ಮೊಟ್ಟಿಗೆ ಬಾ ಅಂತ ನೀನು ಕರ್ಕೊಂಡು ಹೋದ್ರೆ ನನ್ನ ಇದ್ದಲ್ಲಿ ಕರ್ಕೊಂಡು ಬರುವವರು ಅಲ್ವಾ? ಸಮಸ್ಯೆ ಅಲ್ವಾ? ಹಾಗಾಗಿ ಖರ್ಚು ಬಹಳ ಆಗ್ಬೋದು. ಎಷ್ಟೇ ಖರ್ಚಾಗಿ ನಮ್ಮಲ್ಲಿ ಭಂಡಾರಿಯವರು ಇದ್ದಾರೆ. ನೀನು ಹೋದ್ರೆ ಸಾಗುದು, ತೆಗೆಯುವುದು ಕೊಡುವುದು, ತೆಗೆಯುವುದು ಕೊಡುವುದು ಅಷ್ಟೇ. ಒಂದ್ ಸ್ವಲ್ಪ ಲೆಕ್ಕಾಚಾರ ಮಾಡುವುದೇ ಇಲ್ಲ ಅವರು. ಆಯ್ತು ಆದಷ್ಟು ಶೀಘ್ರ. ಅಲ್ಲ ಇವರಿಗೆ ಎಂತ ಆಗಿದೆ ಮಾರ, ಮೊನ್ನೆ 60 ಕಳೀತಿವ್ರಿಗೆ ಹೋಯ್ ಅರ್ಮರಳು ಶುರುವಾಗಿದೆ. ಇದೆಲ್ಲ ಪೂರ್ಣ ಮರಳೆ ಅಲ್ವಾ? ನಿಜವಾಗಿ ಅವರು ವಾದ ಮಾಡಿದ್ರಲ್ಲ ಗುಣಮ್ಮ, ಸರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳುದು ನಾನು. ಏನ್ ತಪ್ಪು ಹೇಳಿದ್ದಾರೆ ಅವರು? ಗಂಡ ಹೆಚ್ಚು ಹೇಳಿದ್ದು ಸರಿ ಉಂಟು, ನನ್ನ ವಾದು ಅದೇ. ಆದ್ರೆ ಇವರೆದುರಿಗೆ ಹೇಳುವಾಗಿಲ್ಲ. ಸಂಬಳ ಕೊಡೋದು ಇವರಲ್ಲ ನಮ್ಗೆ, ಮತ್ತೆ ಆ ರಗಳೆ ಬೇಡ ಅಂತ ಇವರೇ ಹೆಚ್ಚು ಅಂತ ಹೇಳಿದ್ನ. ಬಿಡಿ, ಏನೇ ಇರಲಿ ಹುಡುಕ್ಬೇಕು. ಈಗ ₹100 ಇಲ್ಲ, ಬುದ್ಧಿವಂತಿಕೆ ಮಾಡ್ತೇನೆ, ಬಹಳ ಖರ್ಚಾಗ್ತದೆ ಅಂತೇಳಿ ಈ ಲೆಕ್ಕದಲ್ಲಾದ್ರೂ ಸ್ವಲ್ಪ ಪಡ್ಕೊಳ್ಳೋ ಅಂತೇಳಿ ಬುದ್ಧಿವಂತಿಕೆ ಮಾಡದ್ ನಾನು. ಹಾಗ ಅಲ್ಲಿಗೆ ಹೋಗ್ತೇನೆ ನೋಡು. ಅವಳು ಚಿಂತಿಸುತ್ತಲಿದ್ದ ಗುರು ಶಾಪದಿವು ಶಶಿಸೇನ ಸ್ವಂತ ರೂಪವ ಮರೆಸಿ ಭಿಕ್ಷುಕರ ವೇಷದಿವು ಐತವನು ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲ ಹಲವೋ ಎನ್ನುತ್ತ ಕಾಲವ ಕಳೆಯುವರು, ಎನ್ನುತ್ತ ಕಾಲವ ಕಳೆಯುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ನಾಡು ಬದುಕು ಎನ್ನುವುದು ಎಷ್ಟು ದುಸ್ತರವಾದದ್ದು ಅಂತ. ಕೊಡುವ ದೇವರಿಗೆ ಬಡತನ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಪಾಲಿಗೆ ದೇವರೂ ಬಡವನಾಗಿ ಬಿಟ್ಟನಲ್ಲ. ನನಗಂತೂ ಪೂರ್ಣ ಬಡವನಾದ. ಹೌದು ಹೌದು. ನಿನಗಂದ್ರೆ ಏನು? ಮನುಷ್ಯನ ಹಣೆ ಬರವೇ ಹೀಗೆ. ಕೊಡುವವರಿಗೆ ಕೊಟ್ಟು ಮರೆತು ಬಿಡ್ತಾನೆ, ಕೆಲವರಿಗೆ ಇದ್ದುದನ್ನು ಕಸಿಕೊಳ್ತಾನೆ. ನಮ್ಮವರಿಗೆ ನೋಡಿ, ನಮ್ಮವರಿಗೆ ಒಂದೊಂದನ್ನು ಕಸಿಕೊಂಡಿದ್ದಾನ. ಹೌದಾ? ಆದರೂ ದೇವರು ಅಲ್ಲ, ಜನಾರ್ದನ ಕೊಡದೆ ಹೋದ್ರೆ ಏನು? ಜಗತ್ತಿನಲ್ಲಿ ಜನರಲ್ಲಿವೆ ಇದ್ದಾರಪ್ಪ. ಬೇಡುವ ಕೈ 8 ಆದರೆ ನೀಡುವ ಕೈ 80 ಎನ್ನುವ ಮಾತಿಲ್ವೇ ಹೇಳಿ? ಮಾತುಂಟು. ಅದಕ್ಕಾಗಿ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಶಿವನೇ, ಕಾಪಾಡಯ್ಯ ಶಿವನೇ. ಓ ಅಣ್ಣ ಕಾಸೊಂದ ನೀಡಿರಣ್ಣ, ಅಕ್ಕ ಓ ಅಣ್ಣ
ಪರದೇಶಿಗೆ ಕಾಸೊಂದು ನೀಡಿರಣ್ಣ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲಾಹಲವೋ, ಹಾಲೋ ನೀರು ಹಾಲಾಹಲವೋ ಎನ್ನುತ್ತ ಕಾಲವ ಕಳೆಯುವರೋ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ಓ ಅಣ್ಣ, ಓ ಅಕ್ಕ, ಬನ್ನಿ ಕಾಸೊಂದ ನೀಡಿರಣ್ಣ, ಕಾಸೊಂದ ನೀಡಿರಣ್ಣ ಅಣ್ಣ, ಕಾಸೊಂದ ನೀಡಿರಣ್ಣ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ಗುರಿಯಿಲ್ಲದೆ ತೊಳಲಾಡುವರು. ನೆಲೆಯಿಲ್ಲದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ಅಕ್ಕ, ನಿಮ್ಮವರಿಗೆ ಏನಾದರೂ ಈ ಸ್ಥಿತಿ ಬಂದರೆ ನಿಮಗೆ ಕರುಣೆ ಏನು? ಕಟ್ಟೆ ಒಡೆಯುವುದಿಲ್ಲವಾಗಿತ್ತೇ ಹೇಳಿ? ಇದ್ದಿದ್ರಲ್ಲಾದರೂ ಒಂದಿಷ್ಟು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳೋಣ ಎಂಬ ಭಾವ ನಿಮ್ಮಲ್ಲಿ ಬರುವುದಿಲ್ಲವೇ ಹೇಳಿ? ಯಾವ ಜನ್ಮದ ಕರ್ಮವೋ ಏನೋ ಈ ಸ್ಥಿತಿಯಲ್ಲಿ ಈಗ ಬದುಕ್ತಾ ಇದ್ದೇನೆ. ಓ ಅಣ್ಣ, ಓ ಅಕ್ಕ, ತಮ್ಮ, ಚಿಕ್ಕಪ್ಪನ ಮಗ ನಾನು. ಅಣ್ಣ ಅಂತ ಅವನನ್ನು ಸಣ್ಣದು ಮಾಡುದು ಯಾಕಪ್ಪ? ಓ ಅಪ್ಪ, ನೀ ಯಾವ್ದು ಹೇಳುದು ಬೇಡ. ಅಪ್ಪ ಹೇಳ ನನ್ನ ಮಗ ನೀನು. ಮತ್ ನಾನು ಬೇಡುವವನ ಹಾಗಾಗುದಿಲ್ವ ಅದು? ಹೌದು ಅಲ್ಲವಾ? ಅಲ್ಲಂತೆ. ನನಗೆ ಪಕ್ಕನೆ ಗೊತ್ತಾಗಲಿಲ್ಲ. ಗುಂಪಿನಲ್ಲಿ ಗೋವಿಂದ ಅಂತ ಅವನು ಬೇಡುವವ ಅಂತ ಮಾಡಿದ್ದು. ಹಾಗಾದ್ರೆ ನೀನು ಬೇಡುವವ ಅಲ್ಲ ಅಂತಾದ್ರೆ ನೀಡುವವ ಅಂತ ಆಯ್ತಲ್ಲ. ಏನಾದ್ರೂ ನೀಡಪ್ಪ, ಏನಾದ್ರೂ ಕೊಡುವಣ. ಈ ಪ್ರಪಂಚದಲ್ಲಿ ಎರಡೇ ವರ್ಗ ಇರುವುದು, ಒಂದು ಬೇಡುವವರು, ಇನ್ನೊಬ್ರು ನೀಡುವವರು. ಅದಷ್ಟೇ. ಹಾಗಾದ್ರೆ ನೀನು ಕೊಡು. ಕೊಡ್ಬೋದಿತ್ತು ಮಾರೇ, ಎಂತದ್ದು ಇಲ್ಲಲ್ಲ. ಇಲ್ಲಿ ಕೊಡ, ಇದ್ದಷ್ಟು ಏನೂ ಇಲ್ವಾ? ಓ, ನಾವು ಮೊದಲು ಹೇಳಿದ್ದೆ ಸರಿ, ನೀನು ಬೇಡುವವನೇ. ನಮ್ಮಲ್ಲೂ ಏನೂ ಇಲ್ಲ, ನಿನ್ನಲ್ಲೂ ಏನು ಇಲ್ಲ ಅಂತ ನಾನು ಬೇಡುವನ್ನೇ ಲೆಕ್ಕ ಹಾಕಿದ್ಯಾ? ನನ್ನ ಹತ್ರ ಈಗ ಇಲ್ಲಿಲ್ಲ ಅಂತ ಹೇಳಿದ್ದು ಎಲ್ಲುಂಟು? ಹಾಗಂತ ನನಗೊಂದು ಗುಣ ಉಂಟು. ಏನು? ನನ್ನಲ್ಲಿ ಇಲ್ಲದೆ ಇದ್ರು, ಕೊಡ್ಲಿಕ್ಕೆ ಆಗದೆ ಇದ್ರು ಕೊಡೋವ್ರನ್ನ ತೋರಿಸುವ ಗುಣ ಉಂಟು ನನಗೆ. ಒಳ್ಳೇದು. ಕೆಲವರಿಗೆ ಬೇರೆಯವರಿಗೆ ಕೊಡುವಷ್ಟು ಇದ್ದರೂ ಅವ್ರು ಬೇಡುವುದು ಬಿಡುವುದಿಲ್ಲ ಅಂತ. ಬಿಡುವುದಿಲ್ಲ. ಈಗ ನಿನ್ನಲ್ಲಿ ಕೊಡುವುದಕ್ಕಿದ್ರು ಈಗ ಇಲ್ಲ, ಈಗಿಲ್ಲ. ಕೊಡುವವರನ್ನು ತೋರಿಸುವ ಗುಣ ಉಂಟು. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ಹಾಲು ಕೊಡುವ ಸಾಮರ್ಥ್ಯ ಇಲ್ಲ ಹೋದ್ರೆ ಹಾಲು ಕೊಡುವ ಗುಣ ಇರಬೇಕಂತೆ ಅಲ್ವಾ? ಅಲ್ವೇನಪ್ಪ? ಹಾಗಾಗಿ ನನ್ನೊಟ್ಟಿ ನೀವೆಲ್ಲ ಬಂದ್ರೆ ಇನ್ನು ಬೇಡುವುದೇ ಬೇಡ. ನೀವು ಅಂದ್ರೆ ಕೂತ್ಕೊಂಡೇ ಊಟ ಮಾಡಬಹುದು. ಆಗ ನಾನು ಬೇಡುವುದೇ ಬೇಡ ಅಂದ್ರೆ ಈ ಪ್ರಪಂಚದ ಋಣ ತೀರಿಸಿ ಬಿಡ್ತಾರೆ. ಅಲ್ಲ, ಬೇಡುದು ಬೇಡ ಅಂತ ಕಾಲ್ ಮುರಿದ್ನೆ ಹಾಗೆ ಕೂತ್ಕೊಂಡು ಊಟ ಮಾಡ್ಬೇಕು ಅಂದ್ರೆ ಹಾಗಲ್ಲ ಹೇಳಿದ್ದು. ಬೇಡುವ ಅಗತ್ಯ ಇನ್ನಿಲ್ಲ ಅಂತ. ಅಲ್ಲೇ ವ್ಯವಸ್ಥೆ ಉಂಟು ನಿಮಗೆ, ಕುಳಿತಲ್ಲೇ ಎಲ್ಲವೂ ಉಂಟು. ಹೌದೌದು. ನನ್ನೊಟ್ಟಿಗೆ ಬರ್ತೀರಾ? ಆಗಿದ್ರೆ ಎಲ್ಲ ಭಿಕ್ಷುಕರಯ್ಯ ಎಲ್ಲವರು. ಹೌದಾ? ಇವ ಇತ್ತೀಚೆಗೆ ಸೇರಿಕೊಂಡವ ಪಾಪದವನು. ಆಗ್ಲಿ ಆಗ್ಲಿ. ಇವ ನನಗೆ ಮೊದಲಿನಿಂದಲೂ ಇದ್ದವರು, ನನ್ನ ಕಣ್ಣು ಕಾಲಾಗಿ ಕಂಡವನು. ಇವರು ಇತ್ತೀಚೆಗೆ ಬಂದವ, ಮೊನ್ನೆ ಸೇರಿದವ ಪಾಪ. ಹೌದು. ಯಾರು ಇಲ್ಲ, ನಿರ್ಗತಿಕ ಅಂತ ಹೇಳಿದ. ಮೊನ್ನೆ ಸೇರಿದ್ರು ನಮ್ಗಿಂತ ಹೆಚ್ಚೇ ದುಡ್ದವ. ಆಗ್ಲಿ ಆಗ್ಲಿ. ಲೋಕದ ಕ್ರಮ. ನಿಮ್ಮಲ್ಲಿ ಆರಂಭದಲ್ಲಿ ಅನುಕಂಪ ಇರ್ತದೆ, ಕೊನೆಯಲ್ಲಿ ಅದು ಕಳೆದು ಹೋಗ್ತದ. ಹೌದೌದು, ಸಮಸ್ಯೆ ಉಂಟು. ಇರ್ಲಿ. ಹಾಗಾಗಿ ಒಂದು ಕೆಲಸ ಮಾಡಿ, ಒಟ್ಟು ಎಲ್ಲವರು ಬನ್ನಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡುವ. ಬನ್ನಿ ಬನ್ನಿ ಬನ್ನಿ.
ಕರೆ ತಂದಿದ್ದಿ. ಹೌದು, ನಾ ಕರೆತ ಅಂತ ಹೇಳಿದ್ದು ಒಬ್ಬನನ್ನೇ. ನೀವ್ ಹೇಳಿದ್ದು ಒಬ್ಬದನ್ನೇ. ಹಾ. ಆದ್ರೆ ನಾನು ಯಾಕೆ ಎಲ್ಲರನ್ನ ಕರ್ಕೊಂಡು ಬಂದೆ? ಯಾಕೆ? ನಿಮಗೆ ಯಾರು ಆಗ್ಬೋದು ನನಗೆ ಗೊತ್ತಿರ್ತದ? ನಿಮ್ಮ ಆಲೋಚನೆಗೆ ಬರುವವ ಹಾಗೆ ನನ್ನ ಆಲೋಚನೆ ಬರ್ತಾನ? ನನ್ನ ಆಲೋಚನೆಗೆ ಬರುವ ಶಟ ನನ್ನ ತಲೆಗೆ ಬರದೇ ಇದ್ರೆ ಮತ್ತಲ್ಲಿ ಕಳ್ಸು ಅಂತ ಹೇಳಿದ್ರೆ ನೀವು ಆ ಮಟ್ಟಿಗೆ ಅಡ್ಡಿಲ್ಲ. ಅದಕ್ಕೆ ಎಷ್ಟು ಜನ ಐತೆ ಎಲ್ಲ ಹುಡ್ಕೊಂಡು ಬಂದೆ. ತಿರುಗಾಟ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕೋ ಎಲ್ಲ ಉಂಟು. ಎಲ್ಲ ಒಟ್ಟು ಮಾಡ್ಕೊಂಡು ಬಂದಿದ್ದೇನೆ. ಒಳ್ಳೇದಾಯ್ತು. ಯಾರು ಆಗ್ಬೋದು ಅಂತ ನೀವೇ ಆಯ್ಕೆ ಮಾಡ್ಕೊಳ್ಳಿ. ನಾನು ಆಯ್ಕೆ ಮಾಡುವುದಲ್ಲ, ಆಯ್ಕೆಯ ಸ್ವಾತಂತ್ರ್ಯವನ್ನು ನಿನಗೆ ಕೊಡ್ತೇನೆ. ಯಾಕೆ ಕೊಡೆಯ? ಆಮೇಲೆ ನಾನು ನಿರ್ಧರಿಸ್ತೇನೆ. ಹೇಗೆ ನೋಡು, ಬೇಡುವವರು ಬೇರೆ, ಹೌದು, ಬೇಡುವ ವೃತ್ತಿ ಮಾಡುವವರು ಬೇರೆ, ಅಸಹಾಯಕರಾಗಿ ಬೇಡುವುದು ಬೇರೆ. ಹೌದೌದೌದು. ಯಾವ ಕೆಲಸ ಮಾಡುವುದು ಬೇಡ, ಧರ್ಮಕ್ಕೆ ಬೇಡಿದ್ರೆ ಸಾಕು ಹಣ ಆಗ್ತದೆ ಅಂತ ಬದುಕುವವರು ಹಲವರು ಇರ್ತಾರೆ. ಅಲ್ಲ, ಕೇಳಿದ್ದೇವೆ ನಾವು, ಇಂಥ ಬೇಡೋರು ಇಟ್ಟುಕೊಂಡೇ ಕೆಲವರು ಶ್ರೀಮಂತರಾದವರು ಇದ್ದಾರಂತೆ. ಹಾಗಲ್ಲ, ಇಂಥವ್ರನ್ನ ಬೇಡ್ಲಿಕ್ಕೆ ಕಳಿಸುವುದು. ನಾ ಎಂತ ಆ ಲೆಕ್ಕಕ್ಕೆ ಅಂತ ಮಾಡಿದ್ಯಾ? ನಿಮ್ಮ ಹತ್ರಕ್ಕೆ ಬರುವುದಿಲ್ಲ ವಿಷಯ. ಹೇಳಿದ್ದಾನು ಅಂತವ್ರು ಇರ್ತಾರೆ, ಅಂತವ್ರು ಸಾದಲ್ಲಿ ಇವರು ಇದ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲ ಅಮ್ಮಯ್ಯ ಅಪ್ಪಯ್ಯ ಅಂತ ಹೇಳ್ಕೊಂಡು, ಹೌದು, ಅಲ್ಲೊಂದು ಸ್ವಂತ ಮನೆ ಮಾಡ್ಕೊಂಡು, ಬೇಕಾದಷ್ಟು ತೋಟ ಇಟ್ಟುಕೊಂಡು, ಬೆಳಗಿನ ಸಂಜೆವರೆಗೆ ಇದು, ರಾತ್ರಿ ಅದು ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಹಾಗಾಗಿ ಅದನ್ನು ಕಂಡು ಹಿಡಿಯುವುದಕ್ಕೆ ಬುದ್ಧಿವಂತಿಕೆ ಬೇಕು. ನನ್ನ ಹತ್ರ ಇಲ್ಲ ಅಂತಲ್ಲ, ನನಗಿಂತಲೂ ಅದಕ್ಕೆ ನೀನೇ ಸರಿ. ನೋಡು, ಎಲ್ಲರನ್ನ ವಿಚಾರ ಮಾಡು, ಸರಿಯಾದವನನ್ನು ಆಯ್ಕೆ ಮಾಡಿ ಹೇಳು. ಮಾಡ್ತೇನೆ. ಓ, ಇದು ಅಂಗಡಿ ದೂರ. ಯಾರ ನಿನಗೆ ಕಿವಿ ಕೇಳುದಿಲ್ವಾ? ಒಲ್ಲು ಹೊಂಡೆ ಇದ್ದು ನೋಡ್ಲೇ ಇಲ್ಲ ನಾನು. ಕಾಲು ಇಟ್ಟುಬಿಟ್ಟೆ, ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಎಲ್ಕೊಂಡು ಕುಡುಂಬ ಆಯ್ತು. ಕುಡುಂಬ ಇಲ್ಲೇ. ಹೌದಾ? ಒಂದ್ ಕೆಲಸ ಮಾಡು, ಎಷ್ಟು ಖರ್ಚಾಗುವುದು ಅಂತ ಲೆಕ್ಕ ಹಾಕಿ ಪ್ರಶಾಂತ್ ಹೇಳು, ಹೇಳಿದ್ರೆ ನಿಂಗೆ ಕೊಡ್ತಾವ. ಅಡ್ಡಿಲ್ಲ, ಹೋಗುವಾಗ ಸಿಕ್ತೆ. ಅಲ್ಲ ಅದಲ್ಲ, ಹೌದಾ? ನಿನಗೇನಾಗಿದ್ಯಾ? ಎಲ್ಲ ಯಾರ ನಿನಗೆ ಎಂತ ಆಗಿದೆ ಮರಾಯ? ಅಂದ್ರೆ ಊಟ ಆಗ್ಲೇ ಆಗಿದ್ ನಾನು. ನಿನಗೆ ಏನಾಗಿದ್ಯಾ? ನೀ ಹೆದರ್ಸುದಾರಿಗೆ, ನೀನ ಹೆದರ್ಸುದಾರಿಗೆ ಅಂದ್ರೆ ನಿನಗೆ ಸಣ್ಣ ಮಾತಾಡ ಮೊಳ್ಳ. ಓಹೋ, ನಾನೇ ಮಳ್ಳ. ಅದು ನಿನ್ ಕಿವಿ ಕೇಳ್ತದೆ, ಜೋರಾಗಿ ಹೇಳೋದು ಬೇಡ. ಸರಿಯಾಗಿದ್ರೆ ಒಂದ್ ಕೆಲಸ ಆಯ್ತು ಮಾರಾಯ. ಕೇಳ್ತಾ ಉಂಟಾ? ಎಂತ ಒಂದ್ ಕೆಲಸ ಆಯ್ತು? ಗೊತ್ತೇ ಹೇಳ. ಅದು ಒಂದ್ ಕೆಲಸ ಆಯ್ತು ಅಂದ. ನಿನ್ ಜೀವ ಹೋಗ್ತದೆ ಮಾರಾಯ, ಸಣ್ಣ ಮಾತಾಡಲ್ಲ. ಆಯ್ತಾ ಇಲ್ಲ, ಭಯಂಕರ ಬುದ್ಧಿವಂತ ಮಾರ. ಗಟ್ಟೆ ಮಾತಾಡಿ ಸರಿ ಕೇಳ್ತದೆ, ಸಣ್ಣ ಮಾತ್ರ ಕೇಳುವುದೇ ಇಲ್ಲ. ನೋಡುವ, ನಾನು ಆವತ್ತೊಂದು ದಿವಸ ಹೀಗೆ ಹೋಗ್ತಿದ್ನ, ಹೋಗುವಾಗ ನಿಮ್ಮ ಮನೆ ಸಿಕ್ತು. ನೋಡ್ತೆ ನಿನ್ನ ಹೆಂಡತಿ ಮಾತ್ರ ಇದ್ಲು. ಕೇಳಿದೆ ನಾನು, ನಿನ್ನ ಗಂಡಿಲ್ವ ಕೇಳಿದೆ. ಅವಳು ಹೇಳಿದ್ಲು, ನನ್ನ ಗಂಡಿದ್ರು ಪ್ರಯೋಜನ ಅವರು. ನೀವು ನೋಡ್ಲಿಕ್ಕೆ ಭಾಳ ಚಂದಿದ್ರಿ, ಹಾಗಾಗಿ ನಂಗೆ ನೀವೇ ಅಡ್ಲಕ್ಕೆ ಅಂತ ಉಂಟು, ಒಳಗೆ ಬನ್ನಿ ಅಂತ ಹೇಳಿದ್ನಿ. ಹಾಗಾಗಿ ನಿಂಗೆ ಕೇಳುದಿಲ್ಲ, ಸುಮ್ಮನೆ ಹೇಳ್ತಿದ್ನ ಅಷ್ಟೇ. ನಿಂಗೆ ಅಂತ ಕೇಳುದಿಲ್ಲ. ನಮ್ಮ ಮನೆಗೆ ಹೋಗ್ಕೊಂಡು ನನ್ನ ನೋಡಿದ್ರ ಕೇಳಕ್ಕೆಪ್ಪ ಅವ ಸರಿಯಾಗಿದ್ದಾನೆ ಅವ. ಹೌದಾ? ಆದ್ರೂ ಕೇಳುದಿಲ್ಲ ಹೇಳಿ ನಾಟಕ ಮಾಡ್ಕೊಂಡು ಬೇಡ್ತಾ ಇದ್ದವ. ಅವನೆಲ್ಲ ಸೆರೆಮನೆಗೆ ಹಾಕ್ಬೇಕು. ಅಲ್ಲ ಹಾಕಿ ಆಗಿದೆ, ವ್ಯವಸ್ಥೆ ಮಾಡ್ತೆ. ಇದ್ದ ಕಣ್ತರಿಯ ಕಣ್ಬಿಟ್ಗ ಅಣ್ಣ ನಮಸ್ಕಾರ. ಕಣ್ಣು ಕಾಣುದಿಲ್ವಾ? ಅಲ್ಲ, ಕಣ್ಣು ಕಾಣಿದ್ರು ಹೋಗ್ಲಿ, ಕಣ್ಣು ಬಿಡ. ಅವ್ ಕಣ್ಣು ಮುಚ್ಕೊಂಡ್ರೆ ಕಣ್ಣು ಕಾಣುದಿಲ್ಲ ಹೇಳ್ತಿದ್ದ. ಕಣ್ಣು ಮುಚ್ಕೊಂಡ್ರೆ ಯಾರು ಕಾಣುದಿಲ್ಲ ಮಾರಾಯ. ನನಗೂ ಹಾಗೆ, ನನ್ನ ಕಣ್ಣು ನಾ ಮುಚ್ಕೊಂಡ್ರೆ ನನಗೇನು ಕಾಣುವುದಿಲ್ಲ. ನನಗೀಗ ಏನೂ ಕಾಣುವುದಿಲ್ಲ. ಕಾಣುದೇ? ಕಣ್ಣು ಮುಚ್ಕೊಂಡಿದ್ದಿಲ್ಲ, ಕಾಣುವುದು ಹೇಗೆ? ಕಣ್ಣು ಬಿಡು. ನಾನು ಕುರುಡ ಅಣ್ಣ. ಓ ಪಾಪ, ಕುರುಡ್ನ. ಇದು ನಿನಗೆ ಹುಟ್ಟುವಾಗ್ಲೇ ಈಗ ಮಧ್ಯದಲ್ಲಿ ಹೀಗಾದದ್ದ? ಹುಟ್ಟುವಾಗ ಹೀಗೆ ನನ್ನ ಪ್ರಾರಬ್ಧ ಅಣ್ಣ. ಛೇ, ಪಾಪ ಪಾಪ ಮಾರ. ಯಾವುದು ಇಲ್ಲದಿದ್ರೆ ಒಡ್ಡಿಲ್ಲ. ಈ ಕಣ್ಣು ಇಲ್ದಿದ್ರೆ ಹೇಗೆ? ಬಹಳ ಕಷ್ಟ ಅಲ್ವಾ? ಏನೂ ಕಾಣುವುದಿಲ್ಲ ಅಂದರ ಜೀವನ ಯಾರಿಗೂ ಬೇಡ. ಅಯ್ಯೋ, ಕೇಳಿದ್ರೆ ನೋವಾಗ್ತಾ ಉಂಟು. ಹೌದಣ್ಣ. ನಾ ಮಹಾರಾಜರಲ್ಲಿ ಹೇಳಿದೆ ಇನ್ನು ವಿಷಯ. ಅವನಿಗೆ ಕಣ್ಣು ಕಾಣುವುದಿಲ್ಲ, ಎಲ್ಲ ಕಡೆ ಬೇಡ್ಲಿಕ್ಕೆ ಹೋಗ್ಲಿಕ್ಕೂ ಆಗುದಿಲ್ಲ, ಪಾಪದವ ಅಂತ ಹೇಳಿದೆ. ಹಾಗಾಗಿ ಅವ್ರು ಹೇಳಿದ್ರು, ಒಂದ್ ಕೆಲಸ ಮಾಡು, ಅವನಿಗೆ ನನ್ನ ಲೆಕ್ಕದಲ್ಲಿ 1,000 ಕೊಟ್ಬಿಡು ಅಂದ್ರು. ಹೌದಾ? ಹೌದೌದು ಅಣ್ಣ, ಕೊಡಿ ಅಣ್ಣ. 1,000
50 ಕೊಟ್ಕೊಂಡು 1000 ಹೇಳ್ತೀಯ ನೀನು? ಈಗ ನಿಂಗೆ ಸರಿ ಕಾಣ್ತಾರ ಪಾಪಿ ನೋಡಿದ್ರ ಇವನನ್ನು ಯಾಕೆ ಓಡಿಸಿದ್ಯಾ? ಎಲ್ಲ ಇಂಥವ್ರೆ. ಅವನಿಗೆ ಅವ್ ಕೂಡ ಅಂತ ಹೇಳ್ಕೊಂಡು ಸಂಪಾದನೆ ಮಾಡ್ತಾ ಇದ್ದವ. ಅವನು ಸರಿ ಇದ್ದ. ಎಲ್ಲ ಸೋಮಾರಿಗಳ ಒಡೆಯ. ಹಾಗಿದ್ರೆ ನಾನು ಬಯಸಿದ ಭಿಕ್ಷುಕನೇ ಇಲ್ವೇ? ಇಲ್ಲ ಅಂತೇಳಿ ಅಲ್ಲ, ನೀವು ಒಬ್ಬನ ನಾನು ವಿಚಾರ ಮಾಡುವುದಿಲ್ಲ, ನೀವೇ ವಿಚಾರಣೆ ಮಾಡುದು ಸರಿ. ನಾನು ಬಯಸಿದ ಅಷ್ಟಾವಕ್ರನ ಹಾಗೆ ಇದ್ದಾನೆ. ಇವು ನಿಜವಾಗಿ ಶಟ ಹೌದಾ? ಅವನ್ನೇ ಕೇಳಿ ನೀವು. ಯಾರಯ್ಯ ಶಟನೆ? ನಿನ್ನನ್ನು ನೋಡುವಾಗಲೇ ಅಯ್ಯೋ ಪಾಪ ಅನ್ನಿಸ್ತದೆ. ಕಣ್ಣಿದ್ರೆ ಕಾಲಿಲ್ಲ, ಕಾಲಿದ್ರೆ ಬಾಯಿಲ್ಲ, ಬಾಯಿದ್ರೆ ಇನ್ನೊಂದಿಲ್ಲ. ಒಂದೂ ಸರಿಯಾಗಿಲ್ಲ. ಹೌದಪ್ಪ. ಈ ಕೆಲವರಿಗೆ ಒಂದೊಂದು ಭಾಗ ಮಾತ್ರ ವಿಕಾರ, ನಿನ್ನದ್ದಾಗಲ್ಲ, ಎಲ್ಲವೂ ವಿಕಾರ. ವಿಕಾರವೇ. ಹಾಗಾಗಿ ವಿಕಾರದ್ದೇ ಆಕಾರ. ಹೌದು. ಯಾರು ನೀನು? ನಿನ್ನ ಹೆಸರೇನು? ನಿನಗೆ ಮನೆ ಉಂಟ ಹೇಗೆ? ಹುಟ್ಟುವಾಗಲೇ ಹೀಗಾದದ್ದ ಅಥವಾ ಹುಟ್ಟಿದ ಮೇಲೆ ಈ ಪರಿಸ್ಥಿತಿ ಬಂದದ್ದ? ಕರ್ಮ ಫಲವೋ ಅಥವಾ ಯಾವ ಕಾರಣಕ್ಕಾಗಿ ಹೀಗೆ ನಿನ್ನ ಪರಿಚಯ? ಎಲ್ಲವನ್ನ ತಿಳಿಯುವ ಆಸೆ. ಹೇಳ್ತೀಯ? ಯಾಕೆ ವಿಚಾರಿಪೆ ಅಣ್ಣ, ಯಾಕೆ ವಿಚಾರಿಪೆ ಅಣ್ಣ, ಯಾಕೆ ವಿಚಾರಿಪೆ ಅಣ್ಣ, ಭೂಲೋಕದಿ ನಾ ಪಾಪಣ್ಣ, ಭೂಲೋಕದಿ ನಾ ಪಾಪಣ್ಣ, ನಾ ಪಾಪಣ್ಣ. ಸೋಕಿದುದೈ ಪೂರ್ವಾಕೃತ ಕರ್ಮದಿ, ಸೋಕಿದುದೈ ಪೂರ್ವಾಕೃತ ಕರ್ಮದಿ, ಈ ಕಷ್ಟವು ದಾರಿತದೆ ಅನುದಿನ. ಸೋಕಿದುದೈ ಪೂರ್ವಾಕೃತ ಕರ್ಮದಿ, ಈ ಕಷ್ಟವು ದಾರಿತದೆ ಅನುದಿನ. ಒಳ್ಳೆ ಕಷ್ಟ ಉಂಟು. ಯಾಕೆ ಹತ್ರ ಹೋಗ್ಲಿಕ್ಕೂ ಆಗುದಿಲ್ವಾ? ಸ್ವಾಮಿ, ಮೊದಲಾಗಿ ಹೊಂದಿಸಿಕೊಳ್ತಾ ಇದ್ದೇನೆ. ಒಳ್ಳೆಯದಾಗ್ಲಿ. ನೀವು ಧರಿಸಿರುವ ಉಡುಗೆ ತೊಡಿಗೆ, ನೀವು ನಾಡುವ ನಡೆ ನುಡಿ ನೋಡಿದ್ರೆ ಈ ನಾಡಿನ ಅರಸರು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಿನ್ನ ಊಹೆ ಸರಿಯಾಗಿಯೇ ಇದೆ. ನನ್ನನ್ನ ಕರೆತಂದು ಪರಿಚಯ ಕೇಳ್ತಾ ಇದ್ದೀರಲ್ಲ, ಹೌದು. ಯಾಕೆ ನನ್ನಂತವನ ಪರಿಚಯ ಸ್ವಾಮಿ? ಯಾಕೆ ಅಂತ ಕೇಳಲಿಕ್ಕಿಲ್ಲ, ನಾ ಕೇಳಿದ ಮೇಲೆ ಹೇಳಬೇಕು. ಪುಣ್ಯಾತ್ಮ, ಅವ್ರ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ. ಇನ್ನು ವಿಷಯ ಮಾತ್ರ ಹೇಳಿ. ಯಾಕೆಂತ ಕೇಳುವಾಗಿಲ್ಲ ಯಾರು. ಹೀಗೆ ಹೀಗೆ ಅಂತ ಆಗಿದೆ ಅವರದ್ದು, ಹಾಗೆ ಆಗ್ಬೇಕು. ಕೆಲವರ ಸ್ವಭಾವ ಅದು. ಮತ್ತೆ ಅದನ್ನು ನಾನು ಮಾತಾಡುವುದಿಲ್ಲ. ಸರಿಯೇ ಹೌದು, ಮಾತಾಡಬಾರದು. ಇವ್ರ ಬಗ್ಗೆ ಯಾರು ಮಾತಾಡಬಾರದು. ಕೇಳಬೇಕು. ಕೇಳಿದಿರಲ್ಲ, ಈ ರೂಪ ಎನ್ನುವುದು ಹುಟ್ಟುವಾಗಲೇ ಇದ್ದಿದ್ದು, ಹುಟ್ಟುವಾಗಲೇ ಇದ್ದ, ಆಮೇಲೆ ಬಂದದ್ದು. ಆಮೇಲೆ ಬಂದ. ತಮಗೆ ಅನುಮಾನ ಬಂದ್ರೆ ಆಶ್ಚರ್ಯ ಏನಲ್ಲ, ಆಳುವ ಅರಸನಿಗೆ ಇರಬೇಕಾದದ್ದೇ ಇದು. ಆದ್ರೆ ಪ್ರಾರಬ್ಧವನ್ನ ಅನುಭವಿಸಿ ತೀರ್ಬೇಕು ತಾನೆ. ಹೌದು. ಪೂರ್ವ ಜನ್ಮದ ಪಾಪದ ಪ್ರಾರಬ್ಧದ ಫಲವಾಗಿ ಇದು ಈಗ ಹುಟ್ಟುಕೊಂಡಿದ್ದೇನೆ. ಹುಟ್ಟುವಾಗಲೇ ಹೀಗೆ ಅಂತ ಆಯ್ತು. ಆದರೂ ಒಂದು ನನಗೆ ಸಮಾಧಾನ. ಏನದು? ನಿನ್ನನ್ನ ಕಂಡಾಗ ವಿಕಾರ ಅಂತ ಹೇಳಿದ್ರಿ, ಕೊನೆಯಲ್ಲಿ ಒಂದು ಮಾತು ಹೇಳಿದ್ರಿ, ವಿಕಾರದ್ದೇ ಆಕಾರ. ಅದೇ ನನಗೆ ಸಮಾಧಾನ. ಕೆಲವರು ಕಾಣುವುದಕ್ಕೆ ಆಕಾರ, ಒಳಗೆಲ್ಲ ವಿಕಾರ. ನನ್ನದ್ದು ಕಾಣುವುದಕ್ಕೆ ವಿಕಾರ, ಕಾಣುವಂತವರು ಗುರುತಿಸುವ ಆಕಾರ ಉಂಟು ಅಂತ ಆಯ್ತಲ್ಲ. ನೀನು ಕಾಣುವುದಕ್ಕೆ ಮಾತ್ರ ವಿಕಾರ, ಒಳಗಡೆ ಆಕಾರ ಉಂಟು. ನೋಡ್ಲಿಕ್ಕೆ ಮಾತ್ರ ಆಕಾರ, ಒಳಗಡೆ ಎಲ್ಲ ಹೇಳ್ರೆ ಸುಖ ಇಲ್ಲ. ಯಾರಂತೂ ಹೇಳುವುದು ಕೆಲವರು ಇದ್ರು ಅಂತ. ಕೆಲವರಿದ್ದಾರೆ. ತಂದೆ ತಾಯಿ ಯಾರೋ ನನಗೆ ತಿಳಿದಿಲ್ಲ. ತಿಳಿದಿಲ್ಲ. ನಾನೊಬ್ಬ ಪರದೇಶಿ. ಆದ್ರೆ ಕರೆಯುವವರಿದ್ದಾರೆ ನನ್ನನ್ನು ಹೆಸರಿಟ್ಟು. ಏನೆಂದು? ಕೆಲವರೆಲ್ಲ ಈ ದೀನ ಸ್ಥಿತಿಯನ್ನ ಕಂಡು ತಾವು ಆರಂಭದಲ್ಲಿ ಹೇಳಿದ ಹಾಗೆ ಪಾಪ ಅಂತ ಕರೆದರಲ್ಲ. ಪಾಪ ಯಾರಿಗೂ ಪಾಪ ಯಾರಿಗೂ ಆಗ ಅನ್ನಿಸ್ಲೇಬೇಕು. ಹಾಗೆ ಮನುಷ್ಯರಾಗಿ ಕಾಣುವ ಮನುಷ್ಯತ್ವ ಇದ್ದವರಲ್ಲ ನನ್ನನ್ನು ಪಾಪ ಅಂತ ಕೂಗಿದ್ರು. ಹೌದು. ನನ್ನ ಜೊತೆಯಲ್ಲೇ ಬೇಡಿ ಬದುಕುವವರಲ್ಲ, ಅಣ್ಣ
ಅಣ್ಣ ಅಂತ ಕರೆದ್ರು. ಸಹೋದ್ಯೋಗಿಗಳು ಎರಡನ್ನು ಸೇರಿಸಿ ಪಾಪಣ್ಣ ಅಂತ ನನ್ನ ಹೆಸರು. ನೀನೇ ಮಾಡ್ಕೊಂಡೆ. ಪಾಪಣ್ಣ ಏ ಪಾಪಣ್ಣ, ಪ್ರಾರಬ್ಧದ ಕರ್ಮ ಗೊತ್ತಾಗ್ತದೆ. ಪ್ರಾರಬ್ಧ ಕರ್ಮ ಅದು ನಾವು ಬಯಸಿ ಬರುವುದಲ್ಲ, ತನ್ನಿಂದ ತಾನೇ ಬರುವುದು. ಹೌದು. ಆದ್ರೆ ಏನೇ ಆದ್ರೂ ದೇವರು ಅನುಗ್ರಹಿಸಿದ ಅಂತಾದ್ರೂ ಒಳ್ಳೆ ಸಮಯ ಬರ್ತದೆ. ಕೇಳಲಿಲ್ವಾ? ಬಂದ್ರು ಬಂದೀತು ಅಲ್ವಾ? ಈಗ ನಾನು ನಿನ್ನಲ್ಲಿ ಕೇಳುವುದು ಏನು? ನಿನಗೆ ಮದುವೆಯಾಗಿದೆಯೇನಪ್ಪ ಈ ಮಾತಿಗೆ ನಗಾಡಬೇಕೋ ನೋವು ಅನುಭವಿಸಬೇಕು ಅಂತ ಗೊತ್ತಾಗುದಿಲ್ಲ. ಇದು ನೀನು ನಗಾಡಿದ್ದ? ಎರಡೂ ಹೌದು. ಅಂದ್ರೆ ಹೊರಗಡೆ ನಗು, ಒಳಗಡೆ ನೋವು. ಯಾಕಾಗಿ? ಆಳುವ ಅರಸ ನನ್ನಂತ ಕಂಡು ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾನೆ ಅಂತ ಆದ್ರೆ ಯಾಕೆ ಕೇಳಬಾರ್ದು? ನೀ ಗಂಡು ಸಲ ವಿಡಂಬನೆ ಅಂತ ಹೇಳಿ ವಿಚಾರಣೆ ಅಂತ ಒಪ್ಪಿಕೊಳ್ಳ. ಇದು ವಿಚಾರಣೆಯ್ಯ, ವಿಡಂಬನೆ ಅಲ್ಲ. ನನ್ನಂತವನಿಗೂ ಹೆಣ್ಣು ಕೊಡುವವರು ಯಾರಿದ್ದಾರೆ ಹೇಳಿ ಸ್ವಾಮಿ? ಒಮ್ಮೆ ಯಾರಾದ್ರೂ ಕೊಟ್ರೆ? ಒಮ್ಮೆ ನನ್ನನ್ನೂ ಕಂಡು ಹೆಣ್ಣು ಕೊಡ್ತಾನೆ ಅಂತ ಆದ್ರೆ ಒಂದು ಆರಂಭದಲ್ಲಿ ಅವನಿಗೆ ತಲೆ ಸರಿ ಇಲ್ಲ ಅಂತ ಅರ್ಥ ಅಲ್ಲ, ನನ್ನ ಹಾಗೆ ವಿಕಾರದವಳು ಅಂತ ಅರ್ಥ. ಎಂತ ಮಾತಾಡ್ದ ಮಾರ್ರ ವಿಚಾರ ಮಾಡಿ ನೀವು. ಬೇಡುವ ಭಿಕ್ಷುಕನಾದ್ರೂ ಎಂತ ಮಾತು ಸರಿಯಾಗಿ ಮಾತಾಡ್ದ ಅಂತ. ಸರಿ ಇರ್ಲಿಕ್ಕಿಲ್ಲ. ಅಲ್ಲ ಯಾವ ಅಂತವನಾದ್ರೂ ಮಾತಾಡ್ದ. ಅವನಿಗೆ ಗೊತ್ತಿಲ್ಲ, ಅವ ಏನೋ ಮಾತಾಡ್ಬೋದು. ಅಲ್ಲ, ಗೊತ್ತಿಲ್ಲದೆ ಹಾಗೆ ಮಾತಾಡ್ದ. ಗೊತ್ತಿದ್ದವ್ರು ತಪ್ಪು ಮಾಡಬಾರ್ದಲ್ಲ. ಈಗ ನಾ ಮಾಡು ತಪ್ಪು ಅಂತ ಹೇಳುವುದಕ್ಕೆ ನನ್ನ ತಪ್ಪು. ಅಯ್ಯೋ ದೇವ್ರೇ, ಇದು ಹೀಗೆ. ನೀವು ತಪ್ಪು ಮಾಡುವವರೇ ಇಲ್ಲ, ಮಾಡುವುದೇ ಇಲ್ಲ. ನೀವು ಮಾಡಲಿಲ್ಲ. ನೀವು ಏನ್ ಮಾಡಿದ್ರು ಸರಿಯೇ. ನಾನೇ ಸರಿ, ನೀವೇ ಹೆಚ್ಚು. ನೀವೊಬ್ಬರು ಹೆಚ್ಚೆ. ನಾನು ಒಬ್ಬ ಹೆಚ್ಚೆ. ಹೆಚ್ಚೆ. ಏ ಪಾಪಣ್ಣ, ಅದು ಹಾಗಲ್ಲ. ನನಗೂ ಹೆಣ್ಣು ಕೊಡುವವರು ತಲೆ ಸರಿ ಇದ್ದವ್ರು ಕೊಡ್ತಾರಂತ ಕೇಳಿದೆಯಲ್ಲ. ಯಾರಾದ್ರೂ ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬಂದವ್ರು ತಿರುಗಿ ಹೋಗ್ಬಹುದು. ನಿನಗೆ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಯಾವ್ದು ಇಲ್ವೇ ಇಲ್ವಾ? ನಿನ್ನ ಅಂತರಂಗ ಬಂದು ಹೇಳು ನೀನು. ಈಗ ಹೆಣ್ಣು ಕೊಡುವ ಅಪ್ಪನ ಸುದ್ದಿ ನಿನಗೆ ಬೇಡ ಸ್ವಾಮಿ. ಏನ್ ಹೇಳಿದ್ರಿ? ಮದುವೆ ಆಗಬೇಕು, ಮಕ್ಕಳಾಗಬೇಕೆಂಬ ಬಯಕೆ ಇಲ್ವೇ? ಭೂಮಿ ಇದ್ದವನಿಗೆ ಬೆಳೆ ಮಾಡಬೇಕೆಂಬ ಆಸೆ ಇರುವುದು ಸಹಜವೇ. ಭೂಮಿ ಇಲ್ಲದೆ ಹೋದ ನಿರ್ಗತಿಕನಿಗೆ ಬೆಳೆಯ ಕನಸಾಗುವುದಿಲ್ಲವೇ ಸ್ವಾಮಿ? ಏವಿ ಅಂತ ಅನ್ನ ಎಂತ ಜಾಗಿಲ್ಲ ಅಂತ ಅಂದಪ್ಪ. ಎಂತ ಜಾಗಿಲ್ಲ? ಯಾರು ಹಿಡ್ಕೊಂಡು ಬಂದ್ಯಾ? ಅಲ್ಲ, ಭೂಮಿ ಇಲ್ಲ. ನೀನು ಗಂಡ ಅಲ್ವಾ? ಅಂದ್ರೆ ಹಾಗಲ್ಲ ನಾನು ಹೇಳಿದ್ದು. ಮತ್ತೆ ನನ್ನನ್ನು ಕಂಡು ಹೆಣ್ಣು ಕೊಡುವವರೇ ಇಲ್ಲ, ಮಕ್ಕಳ ನೀನು ಯೋಚನೆ ಮಾಡುವುದು ಬೇಡ. ನೀನು ಕೊಟ್ರೆ ಮದುವೆ ಆಗ್ತಿ ಅಂತ ಆದ್ರೆ ನಾನಿದ್ದೇನೆ. ಮದುವೆ ಆಗು ಮನಸ್ಸು ಉಂಟ ಅವನಿಗೆ, ಹೆಣ್ಣು ಕೊಡೋರಿಲ್ಲ ಅಂತ ಸಮಸ್ಯೆ. ಅದು ಸಾಮಾನ್ಯ ಹಾಗೆ ಆಗ್ತದೆ. ಒಂದು 40-50 ದಾಟಿದ ಮೇಲೂ ಮದುವೆ ಆಗ್ಲಿಲ್ಲ ಅಂತ ಆದ್ರೆ ನಾನು ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳುವವರು ಇರ್ತಾರೆ. ಆದ್ರೆ ನೀವು ಆಗಿಲ್ಲ ಬಿಡಿ. ಇವ ಹಾಗಿಲ್ಲ ಅಲ್ಲ. ನನಗೆ ಕೊಡುವವರು ಯಾರು ಅಂತ ಕೇಳಿದ್ಯಲ್ಲ, ಯಾರ್ಯಾರು ಅಲ್ಲ, ಈ ನಾಡಿನ ಮಹಾರಾಜನಾಗಿರುವಂತ ನಾನು ಉಗ್ರಸೇನ. ನಾನು ನನ್ನ ಮಗಳನ್ನೇ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ಹೇಗೆ? ಅಲ್ಲ, ನನ್ನಗಂತೂ ನನ್ನ ಯಾವುದೋ ಪ್ರಾರಬ್ಧದ ಕರ್ಮದಿಂದ ಹೀಗಿದ್ದೇನೆ. ಪಾಪ ನಿಮ್ಮ ಮಗಳು ನಿಮ್ಮ ಕರ್ಮದಿಂದ ಹಾಗುಟ್ಟಿದಳೋ, ಅವಳ ಕರ್ಮದಿಂದ? ಅಲ್ಲ, ನಿಜವಾಗಿ ಅವನು ಕಲ್ಪನೆ ಉಂಟಲ್ಲ ಮಹಾರಾಜರೇ, ಬಹಳ ಸಂತೋಷ ಆಗ್ತಾ ಉಂಟು. ಯಾಕೆ ಅವ ಹೇಳದ್ನಲ್ಲ ಅವ, ಅಂದ್ರೆ ನನಗೂ ಹೆಣ್ಣು ಕೊಡ್ತೀರಿ ಅಂತಂದ್ರೆ ನಿಮ್ಮ ಮಗಳು ಹೇಗಿರ್ಬೋದು ಅಂತ ಅವ್ ಕಲ್ಪನೆ ಮಾಡ್ತಿದ್ದ. ಅವನೇ ಹೀಗಿದ್ದ, ಅವನು ಹೆಂಡತಿಗಳು ಬಹುಶಃ ಮತ್ತು ನೀನು ಹೀಗೆ ಮಾತಾಡಿದ್ರೆ ನಿನ್ನ ಹೀಗೆ ಮಾಡ್ತಾನಲ್ಲ, ಅವ್ನು ಲೆಕ್ಕ ಹಾಕಿದ್ದು ಅಂತ. ಹಾಗಲ್ವ? ಅಂದ್ರೆ ನಿಮ್ಮ ಮಗಳು ಕುರೂಪಿ ಯಾವ ಸಂತೆಯಲ್ಲೂ ಮಾರಾಟ ಆಗುದಲ್ಲ, ನಮ್ಮೊಂದು ಕಟ್ಟಿ ಕಳಿಸು ಆಲೋಚನೆ ಮಾಡ್ತೀವಿ ಅಂತ ವಿಚಾರ ಮಾಡ್ತೀವಿ. ಯಾವ ಸಂತೆಯಲ್ಲೂ ಮಾರಾಟವಾದ ಆಗದ ಸ್ವತ್ತನ್ನ ಹೆಣ್ಣನ್ನ ನಿನಗೆ ಕಟ್ಟುವುದಲ್ಲ. ನನ್ನ ಮಗಳು ಸ್ಫುರದ್ರೋಪಿ, ನನಗಿಂತಲೂ ಚಂದ ಇದ್ದಾಳೆ. ಮತ್ತೆ ಇವರೇ ಹೀಗಿದ್ರು ಸ್ವಾಮಿ, ಅದೆಲ್ಲ ಹೇಳಬೇಡ. ನಿನಗೆ ಆಗುವುದಕ್ಕೆ ಮನಸ್ಸುಂಟು ಆಗ್ತೀಯೋ? ಆಳುವ ಅರಸರು ತಾವು ತಮ್ಮ ಅನಿಸಿಕೆಯನ್ನು ಧಿಕ್ಕರಿಸಿ ನಡೆದರೆ ಅದಕ್ಕೆ ಫಲ
ಇದು ಹೀಗೆ ಅವ್ರದ್ದು ಹೀಗೆ ಹೀಗೆ ಅಂತುಂಟು. ಮದುವೆ ಆಗತಕ್ಕದ್ದು ನಾನು ಕೇಳಬೇಕು ಅಂತ ಕೇಳಿದ್ದು. ನಿಮ್ಮದು ಹೀಗೆ ಅಂತಾದ್ರೆ ನನ್ನದು ಹಾಗೆ ತೊಂದರೆ ಆಗ್ತೀಯಲ್ಲ. ಇನ್ನು 2 ದಿವಸದಲ್ಲಿ ನಿನಗೆ ಮದುವೆ. ನಮ್ಮವರನ್ನೆಲ್ಲ ಕರ್ಕೊಂಡು ಬರಬಹುದು. ಯಾರು ನೀನು ಕರ್ಕೊಂಡು ಅಂದ್ರೆ ಯಾಕೆ ನೀವು ಹೊರಗೋಗ್ತೀಯ ಈಗ? ನೀ ನಿಮ್ಮ ಕರ್ಕೊಂಡು ಬಂದ್ರೆ ಯಾರನ್ನು ಕರ್ಕೊಂಡು ಬರ್ಬೋದು? ಬೇಡುವವರನ್ನು ಕರ್ಕೊಂಡು ಬರ್ಬೋದು. ಯಾರನ್ನು ಕರ್ಕೊಂಡು ಬರ್ಲಿಕ್ಕೆ ಅಗತ್ಯ ಉಂಟಾ? ಇನ್ನೀನು ಬೇಡವ್ರು ಕರ್ಕೊಂಡು ಬರುವುದೇ ಬೇಡ ನಿಮ್ಮವರು ಅಂತ ಹೇಳಿ. ಹೇಗೆ ಇವ್ರ ಮಗಳ ಮದುವೆ ಆದ್ಮೇಲೆ ಇವ್ರು ನಿಮ್ಮವರೇ ಮತ್ತೆ ಹೇಳಿ. ಎಂತ ಅಂದ್ಯ? ಏನಂದ್ಯ? ಅವನಿಗೆ ನನ್ನ ಮಗಳನ್ನು ಮದುವೆ ಆದ ಮೇಲೆ ನಮ್ಮವರಂದ್ರೆ ನಾನು ಬೇಡುವವನೇ ಅಂತ ಸಂಬಂಧ. ಅದನ್ನು ನೀನು ನೆನಪಿಸುವುದು ಬೇಡ. ಇದು ಹೀಗೆ ಅಂತ ನಾನು ಮಾಡ್ತೇನೆ. ಅದಕ್ಕೆ ಕಾರಣ ಯಾಕೆ ಅಂತ ಕೇಳಲಿಕ್ಕಿಲ್ಲ. ಉಗ್ರಸೇನರು ಮಾತಾಡಿದ್ರೆ ಮುಗೀತು. ಹೀಗೆ ಹೀಗೆ ಹಾಗೆ ನಮ್ಮ ಅಂತಃಪುರದಲ್ಲಿ ಸ್ವಲ್ಪ ದೂರ, ಅಂತಃಪುರದ ಹೊರಗಡೆ ಒಂದು ಭವನದಲ್ಲಿ ಅವನಿಗೆ ಒಂದು ವ್ಯವಸ್ಥೆ ಮಾಡು. 2 ದಿವಸ ನೀನು ಇಲ್ಲೇ ಇರಬೇಕು. ಯಾರನ್ನು ಕರ್ಕೊಂಡು ಬರುವುದು ಬೇಡ. ಎಲ್ಲ ನಮ್ಮದೇ ವ್ಯವಸ್ಥೆ. ಮತ್ತೆ ನಿನ್ನ ಮದುವೆ ಖರ್ಚೆಲ್ಲ ನೀನ್ ಮತ್ತೆ ಖರ್ಚು ಮಾಡೋದು ಬೇಡ. ಇವರೇ ಖರ್ಚು ಮಾಡ್ತಾರೆ. ಮಾಡಿ ಅಂದ್ರು ನನ್ನಲ್ಲಿ ಇಲ್ಲ. ಅದೇ ಬೇಡ ಬೇಡ, ಎಲ್ಲ ಇವರೇ ಮಾಡ್ತಾರೆ. ಇಲ್ಲದೆ ಹೋದವ್ರ ಹತ್ರ ನಾವು ಒತ್ತಾಯ ಮಾಡುವವರು ಅಲ್ಲ. ಬಾ ಬಾ ವ್ಯವಸ್ಥೆ ಮಾಡುವ ಬಾ. ಈ ಪಾಪಣ್ಣ ವ್ಯವಸ್ಥೆ ಮಾಡಿ. ವಿಧಿ ಬರೆದಂತಪ್ಪುದು ಅನಸೂಯಾದೇವಿಯಂತೆ ಸಿಟ್ಟ ಬರ್ತಾ ಉಂಟು. ಅಷ್ಟಿಷ್ಟಲ್ಲ, ಇವನನ್ನು ಕಟ್ಟಿಕೊಂಡ ಮೇಲೆ ಬುದ್ಧಿ ಬರ್ತದೆ. ಅಪ್ಪ ಎಷ್ಟು ಹಾಗಾಗಿ ಹೀಗೆ ಮಾಡಿದ್ದ. ಹಾಗಾಗಿ ಹೀಗೆ ಮಾಡಿ. ಸರಿ, ಈಗ ಇವ್ರು ಯಾರಿಗಂತ ನಂಗೆ ಗೊತ್ತಾಯ್ತು. ಗುಣಮನ್ ಸುದ್ದಿ ಹೇಳುದಲ್ವ ನೀವು? ಹೌದು. ಇರ್ಲಿ, ಈಗ ಮತ್ತಿಬ್ರು ಇದ್ರಲ್ಲ, ಯಾರು? ಹಿರಿಯ ಹೆಣ್ಮಕ್ಳು ಇಬ್ರು ಇದ್ರಲ್ಲ. ಓಹ್, ಹೇಮ ಸುಂದರಿ ರೂಪ ಸುಂದರಿ ಅಲ್ವೇ? ಅವ್ರಿಗೆ ಇನ್ನು ಎಲ್ಲ ಹುಡುಕುದು ಬೇಕೇನಲ್ಲ. ಇನ್ನು ಇದರಿಂದ ಕುರುಪ ಮತ್ತೆ ಸಿಕ್ಕುದಿಲ್ಲ ಮರ್ರ. ಎಂತ ಹೇಳುದು ನೀನು? ಅವ್ರಿಗಿಬ್ರು ಆಗ್ಬೇಕಲ್ಲ ಭಿಕ್ಷುಕ್ರೆ. ನನ್ನ ಮಕ್ಕಳಿಗೆ ಭಿಕ್ಷುಕರಲ್ಲಿ ಹುಡ್ಕೊಂಡು ಬರ್ತೇನೆ ಅಂತ ಹೇಳಲಿಕ್ಕೆ ಎಷ್ಟು ಧೈರ್ಯವ ನಿನ್ಗೆ? ನೀವೇ ನಿಮ್ಮ ಮಕ್ಕಳಿಗೆ ಕೊಡುದಲ್ಲ ಇವನ್ನ? ಅವ್ರು ಬೇರೆ ಇವ್ರು ಬೇರೆ. ಅವ್ರಿಗೆ ಬೇರೆಯಾ? ಅದೇ ಬೇರೆ. ಅದು ಅವ್ರಿಗೆ ಮಾತ್ರ. ಈಗ ಅದು ಹೀಗೆ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ನೀನು. ಅಧಿಕ ಪ್ರಸಂಗಿ ಬೇಕಾದ್ರೆ ಮಾಡಿ ಅವಳ ಮಗಳು ನಿನ್ಗೆ ಯಾಕೆ? ನಿನ್ಗೆ ಅದೆಲ್ಲ ಯಾಕ? ಮುಂದ ನನ್ನ ಸೋದರಳಿಯರಿದ್ದಾರೆ, ಈರುವರು ದುರ್ಮುಖ ದುರ್ಮತಿಯರು ಅಲಕಾವತಿಯಲ್ಲಿ ಇರ್ತಾರೆ. ಹೋಗು, ಲೇಖನವನ್ನು ಕೊಡ್ತೇನೆ, ಅವರಿಗೆ ಕೊಡು. ಲೇಖನವನ್ನು ಓದಿದ ತಕ್ಷಣ ಬರಬೇಕು ಅಂತ ಹೇಳಿ. ಅಷ್ಟೇ ಅಲ್ವಾ? ಅಷ್ಟೇ.